ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟ ಜೋರಾಗಿದೆ. ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ನಡುವೆ ಸಿಎಂ ಸ್ಥಾನಕ್ಕಾಗಿ ಪೈಪೋಟಿ ಏರ್ಪಟ್ಟಿದೆ. ಈ ನಡುವೆ ರಾಷ್ಟ್ರೀಯ ಮಟ್ಟದಲ್ಲಿ ಕೈಪಾಳ್ಯದಲ್ಲಿ ಕೆಲ ಬೆಳವಣಿಗೆಗಳಾಗ್ತಾ ಇವೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿದ್ದಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಎಲ್ಲಿಯೂ ಕೂಡ ಕಾಣಿಸಿಕೊಳ್ತಿಲ್ಲ. ಸಿದ್ದು ಬಣದ ಮುನಿಸಿನ ಪರಿಣಾಮ ಸುರ್ಜೇವಾಲಾ ಬಗ್ಗೆ ಹೈಕಮಾಂಡ್ಗೆ ದೂರು ಹೋಗಿದೆ ಎನ್ನಲಾಗ್ತಾ ಇದೆ. ಈ ಕಾರಣಕ್ಕೆ ಸುರ್ಜೇವಾಲಾರನ್ನ ಹೈಕಮಾಂಡ್ ಸೈಡ್ಲೈನ್ ಮಾಡ್ತಾ ಅನ್ನೋ ಅನುಮಾನ ಕೂಡ ಇದೀಗ ಕಾಡ್ತಾ ಇದೆ. ರಾಜಕೀಯ ಅಂದಮೇಲೆ ಅಲ್ಲಿ ದಿನ ಬೆಳಗಾಗೋದ್ರ ಒಳಗೆ ಅನೇಕ ಡೆವಲಪ್ಮೆಂಟ್ಸ್ಗಳು ನಡೆದಿರುತ್ತವೆ. ಯಾರನ್ನ ಎಲ್ಲಿಡಬೇಕು, ಯಾರನ್ನ ಹೇಗೆ ಟ್ರೀಟ್ ಮಾಡಬೇಕು ಅನ್ನೋದರ ಕುರಿತ ಲೆಕ್ಕಾಚಾರಗಳು ನಡೀತಿರುತ್ತೆ. ಅನೇಕ ನಾಯಕರ ಕುರಿತು ಹೈಕಮಾಂಡ್ ಬಳಿ ದೂರು ಕೊಡೋದು, ತಮಗೆ ಬೇಕಾದ ನಾಯಕರ ಪರವಾಗಿ ಲಾಬಿ ಮಾಡೋದು, ಈ ರೀತಿಯ ಎಲ್ಲ ಪ್ರಯತ್ನಗಳು ಕೂಡ ರಾಜಕೀಯದಲ್ಲಿ ನಡೀತಲೇ ಇರುತ್ತವೆ. ಸದ್ಯ ಕರ್ನಾಟಕ ರಾಜಕಾರಣದಲ್ಲಿ ಒಂದು ರೀತಿಯ ಗೊಂದಲ ಉಂಟಾಗಿದ್ರೆ ಕರ್ನಾಟಕ ಕಾಂಗ್ರೆಸ್ಗೆ ಸಂಬಂಧಪಟ್ಟಂತೆ ದೆಹಲಿ ಮಟ್ಟದಲ್ಲಿ ಒಂದು ಬೆಳವಣಿಗೆ ನಡೀತಿದೆ. ಈ ಬೆಳವಣಿಗೆಯ ಕೇಂದ್ರ ಬಿಂದು ರಣದೀಪ್ ಸಿಂಗ್ ಸುರ್ಜೇವಾಲಾ. ರಣದೀಪ್ ಸಿಂಗ್ ಸುರ್ಜೇವಾಲಾ ಚಂಡೀಗಢ ಮೂಲದ ಈ ರಾಜಕಾರಣಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಹಾಗೂ ಸದ್ಯ ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿ. ರಾಷ್ಟ್ರೀಯ ಪಕ್ಷಗಳು ಪ್ರತಿಯೊಂದು ರಾಜ್ಯಕ್ಕೂ ಕೂಡ ಒಬ್ಬ ಉಸ್ತುವಾರಿಯನ್ನು ನೇಮಿಸಿರುತ್ತವೆ. ಅದೇ ಪ್ರಕಾರ ಕರ್ನಾಟಕ ಕಾಂಗ್ರೆಸ್ಗೆ ಉಸ್ತುವಾರಿಯಾಗಿ ನೇಮಕಗೊಂಡಿದ್ದವರು ರಣದೀಪ್ ಸುರ್ಜೇವಾಲಾ. ರಾಜ್ಯ ಮಟ್ಟದ ತುಂಬ ಆಕ್ಟಿವ್ ಇದ್ದಂಥ ನಾಯಕ ಅನಿಸ್ಕೊಂಡಿದ್ರು ಈ ಸುರ್ಜೇವಾಲಾ. ರಾಜ್ಯದಲ್ಲಿ ಏನೇ ಸಣ್ಣ ಪುಟ್ಟ ಸಮಸ್ಯೆ ಉಂಟಾದರೂ ಈ ಸುರ್ಜೇವಾಲಾ ಪ್ರತ್ಯಕ್ಷವಾಗಿ ಬಿಡ್ತಿದ್ರು. ಜೊತೆಗೆ ಸರಣಿ ಸಭೆ ನಡೆಸಿ ಸ್ವತಃ ಶಾಸಕರು ಸಚಿವರ ಸಮಸ್ಯೆಗಳನ್ನು ಆಲಿಸ್ತಾ ಇದ್ರು. ಆದರೆ ಇಂತಹ ಸುರ್ಜೇವಾಲಾ ಇದ್ದಕ್ಕಿದ್ದಂತೆ ಮೌನಕ್ಕೆ ಜಾರಿರೋದು ಅನೇಕ ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಾ ಇದೆ. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಏನೇ ಸಮಸ್ಯೆ ಆದರೂ ದಿಢೀರಂತ ಪ್ರತ್ಯಕ್ಷವಾಗಿ ಬಿಡ್ತಾ ಇದ್ದಂಥ ಸುರ್ಜೇವಾಲಾ ಈಗ ಏಕಾಏಕಿ ಮೌನಕ್ಕೆ ಶರಣಾಗಿದ್ದಾರೆ. ಸದಾಕಾಲ ಕರ್ನಾಟಕ ಕಾಂಗ್ರೆಸ್ನ ಡೆವಲಪ್ಮೆಂಟ್ಗಳನ್ನು ವಾಚ್ ಮಾಡ್ತಿದ್ದಂಥ ರಣದೀಪ್ ಸುರ್ಜೇವಾಲಾ ಸುಳಿವೂ ಕೂಡ ಸಿಗ್ತಾ ಇಲ್ಲ. ಅಷ್ಟು ಆಕ್ಟಿವ್ ಆಗಿದ್ದಂಥ ನಾಯಕ ಇದ್ದಕ್ಕಿದ್ದಂತೆ ಸೈಲೆಂಟ್ ಆಗಿರೋದು ನಾನಾ ಅನುಮಾನಗಳನ್ನು ಹುಟ್ಟುಹಾಕ್ತದೆ. ಅದರಲ್ಲೂ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಮಧ್ಯೆ ಅಧಿಕಾರದ ಸಮತೋಲನ ಸಾಧಿಸೋಕೆ ಮುಖ್ಯ ಕಾರಣವಾಗಿರೋದು ಇದೇ ಸುರ್ಜೇವಾಲಾ. ಆದರೆ ರಾಜ್ಯ ಕಾಂಗ್ರೆಸ್ನ ಸ್ಥಿತಿ ಅಯೋಮಯವಾಗಿರೋ ಈ ಟೈಮ್ನಲ್ಲೇ ಸುರ್ಜೇವಾಲಾ ನಾಪತ್ತೆಯಾಗಿರೋದು ಯಾಕೆ ಅನ್ನೋ ಪ್ರಶ್ನೆಗಳು ಹುಟ್ಟಿಕೊಳ್ತಾ ಇವೆ. ಕರ್ನಾಟಕದ ಕಾಂಗ್ರೆಸ್ ಸದ್ಯ ಗೊಂದಲದ ಗೂಡಾಗಿದೆ. ವಿಪಕ್ಷಗಳು ಎದುರಿಸೋಕೆ ನಾವು ಸಮರ್ಥ ಅಂತಿದ್ರೂ ಕೂಡ ಪಾರ್ಟಿ ಒಳಗೊಳಗೆ ಅನೇಕ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇವೆ. ಆ ಆಂತರಿಕ ಭಿನ್ನಾಭಿಪ್ರಾಯವನ್ನ ಎಷ್ಟೇ ಕವರಪ್ ಮಾಡೋಕೆ ಟ್ರೈ ಮಾಡಿದ್ರು ಕೂಡ ಮತ್ತೆ ಮತ್ತೆ ಆ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇವೆ. ಅದರಲ್ಲೂ ಕೂಡ ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಉಂಟಾಗ್ತಿರೋದು ಒಂದೇ ಗೊಂದಲ. ಈ ಗೊಂದಲವೀಗ ನ್ಯಾಷನಲ್ ಲೆವೆಲ್ನಲ್ಲಿ ಸುದ್ದಿ ಆಗ್ತಿದೆ. ಆ ಗೊಂದಲ ಬೇರೆ ಯಾವುದೂ ಅಲ್ಲ, ಅಧಿಕಾರ ಹಂಚಿಕೆ ಅಥವಾ ಸೀಟ್ ಶೇರಿಂಗ್ನ ಗೊಂದಲ. ಕಳೆದ ಅಸೆಂಬ್ಲಿ ಚುನಾವಣೆಯ ವೇಳೆ ಕರ್ನಾಟಕ ಕಾಂಗ್ರೆಸ್ ಜನರಿಗೆ ಪಂಚ ಗ್ಯಾರಂಟಿಗಳ ಭರವಸೆಯನ್ನು ನೀಡಿತ್ತು. ಆ ಗ್ಯಾರಂಟಿಗಳ ಪರಿಣಾಮ ಚುನಾವಣೆಯಲ್ಲಿ 136 ಸ್ಥಾನ ಗೆಲ್ಲುವ ಮೂಲಕ ಕೈಪಡೆ ಅಭೂತಪೂರ್ವ ಗೆಲುವು ಕಂಡಿತ್ತು. ಬಿಜೆಪಿ ಕಾಂಗ್ರೆಸ್ಸಿಗರು ಚುನಾವಣೆಯಲ್ಲಿ ಧೂಳಿಪಟವಾಗಿತ್ತು. ಚುನಾವಣೆಯ ನಂತರ ಸಿದ್ದರಾಮಯ್ಯ ರಾಜ್ಯದ ಸಿಎಂ ಆಗಿ ಅಧಿಕಾರ ವಹಿಸಿಕೊಂಡ್ರೆ ಆತ ಡಿಕೆ ಶಿವಕುಮಾರ್ ಡಿಸಿಎಂ ಆಗಿ ಅಧಿಕಾರವನ್ನು ಸ್ವೀಕರಿಸಿದರು. ಆರಂಭದಲ್ಲಿ ಇಬ್ಬರ ನಡುವೆ ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅನ್ನೋ ಆರೋಪ ಕೇಳಿಬಂದಿತ್ತು. ಆದರೆ ನಂತರ ಸುರ್ಜೇವಾಲಾ ಪ್ರಯತ್ನದಿಂದ ಎಲ್ಲವೂ ಕೂಡ ಸರಿಯಾಗ್ತಾ ಇತ್ತು. ಸರ್ಕಾರಕ್ಕೆ 2 ವರ್ಷ ತುಂಬುವವರೆಗೂ ಎಲ್ಲವೂ ಸುಸೂತ್ರವಾಗಿ ನಡೆದುಕೊಂಡು ಹೋಗ್ತಾ ಇತ್ತು. ಆದರೆ ಸಂದರ್ಶನವೊಂದರಲ್ಲಿ ಡಿಕೆ ಶಿವಕುಮಾರ್ ಅದೊಂದು ಮಾತು ಸಂಚಲನಕ್ಕೆ ಕಾರಣವಾಗಿತ್ತು. ಕೆಲವೇ ತಿಂಗಳ ಹಿಂದೆ ರಾಷ್ಟ್ರೀಯ ವಾಹಿನಿಯೊಂದಕ್ಕೆ ಸಂದರ್ಶನ ನೀಡಿದಂಥ ಡಿಸಿಎಂ ಡಿಕೆ ಶಿವಕುಮಾರ್ ನಮ್ಮ ಮಧ್ಯೆ ಕೆಲವೊಂದು ಒಪ್ಪಂದಗಳು ನಡೆದಿವೆ, ನಾನು ನನ್ನ ಟೈಮ್ಗೋಸ್ಕರ ಕಾಯ್ತೀನಿ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಡಿಕೆಶಿ ನೀಡಿದಂಥ ಅದೊಂದು ಸ್ಟೇಟ್ಮೆಂಟ್ ಕರ್ನಾಟಕ ಪಾಲಿಟಿಕ್ಸ್ನಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿತ್ತು. ಡಿಕೆಶಿ ಸ್ಟೇಟ್ಮೆಂಟ್ ಅಧಿಕಾರ ಹಂಚಿಕೆ ಅನ್ನೋ ಮಾತನ್ನ ಮತ್ತೆ ಮುನ್ನೆಲೆಗೆ ತಂದಿತ್ತು. ಸಿದ್ದರಾಮಯ್ಯ ಹಾಗೂ ಡಿಕೆಶಿ ನಡುವಿನ ಹೈಕಮಾಂಡ್ ಮುಂದೆನೇ 50-50 ರೀತಿಯ ಪವರ್ ಶೇರಿಂಗ್ ಒಪ್ಪಂದ ನಡೆದಿದೆ ಅನ್ನೋ ಮಾತು ಜೋರಾಗಿ ಕೇಳಿಬರೋಕೆ ಶುರುವಾಗಿತ್ತು. ಈ ಮಧ್ಯೆ ಸಿದ್ದರಾಮಯ್ಯ ಕೂಡ ನ್ಯಾಷನಲ್ ಚಾನಲ್ಗೆ ಇಂಟರ್ವ್ಯೂ ನೀಡಿ 5 ವರ್ಷವೂ ನಾನೇ ಸಿಎಂ ಅಂದಿದ್ರು. ಕೊನೆಗೆ ಹೈಕಮಾಂಡ್ ಸೂಚನೆ ಮೇರೆಗೆ ಉಭಯ ನಾಯಕರು ನಾವು ಹೈಕಮಾಂಡ್ ಸೂಚನೆಗೆ ಬದ್ಧ ಅಂತಿದ್ರು. ಆದರೆ ಸರ್ಕಾರಕ್ಕೆ 2.5 ವರ್ಷ ತುಂಬುವವರೆಗೂ ಸುಮ್ಮನಿದ್ದಂಥ ಡಿಕೆಶಿ ನಂತರ ಒಂದೊಂದೇ ಪಾನ್ಗಳನ್ನು ಮೂವ್ ಮಾಡೋಕೆ ಶುರು ಮಾಡಿದ್ರು. ಸರ್ಕಾರಕ್ಕೆ 2.5 ವರ್ಷ ತುಂಬುವವರೆಗೂ ಸುಮ್ಮನಿದ್ದಂಥ ಡಿಕೆಶಿ ಯಾವಾಗ ಸರ್ಕಾರದ ಅರ್ಧ ಅವಧಿ ಕಳೀತೋ ಆಗ ಹೈಕಮಾಂಡ್ ಮುಂದೆ ಪವರ್ ಶೇರಿಂಗ್ಗೆ ಬೇಟಿಕೆ ಇಟ್ಟರು. ಕೊಟ್ಟ ಮಾತಂತೆ ನನಗೆ ಅಧಿಕಾರ ಹಸ್ತಾಂತರ ಮಾಡಿ ಅಂತ ಹೈಕಮಾಂಡ್ ಮುಂದೆ ಪಟ್ಟು ಹಿಡಿದು ಕೂತರು ಡಿಕೆಶಿ. ಅಲ್ಲಿಂದಾನೇ ನೋಡಿ ಕರ್ನಾಟಕ ಪಾಲಿಟಿಕ್ಸ್ ರಣರೋಚಕ ಹಂತಕ್ಕೆ ತಲುಪಿರೋದು. ಆದರೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಡಿಕೆಶಿಗೆ ಈವರೆಗೂ ಕೂಡ ಸಿಎಂ ಪಟ್ಟ ಒಲ್ದು ಬಂದಿಲ್ಲ.
ಅಷ್ಟಕ್ಕೆ ಸುಮ್ಮನಾಗಿದ್ದ ಡಿಕೆಶಿ ತಮ್ಮ ಬೆಂಬಲಿಗರ ಮೂಲಕ ಹೈಕಮಾಂಡ್ ಮೇಲೆ ಒತ್ತಡ ಹೇರೋ ತಂತ್ರವನ್ನ ಮಾಡಿದ್ರು. ಆದರೆ ಅದು ಕೂಡ ಫಲ ನೀಡ್ತಾ ಇಲ್ಲ. ಇತ್ತ ಡಿಕೆಶಿ ಬಣ ಆಕ್ಟಿವ್ ಆಗ್ತಾ ಇದ್ದಂತೆ ಅತ್ತ ಸಿಎಂ ಸಿದ್ದರಾಮಯ್ಯ ಬಣ ಕೂಡ ಫುಲ್ ಆಕ್ಟಿವ್ ಆಯಿತು. ಯಾವಾಗ ಡಿಕೆ ಬಣ ಸಿಎಂ ಸ್ಥಾನಕ್ಕಾಗಿ ಹೈಕಮಾಂಡ್ ಮೇಲೆ ಒತ್ತಡವನ್ನ ಹೇರ್ತಿದ್ದಾರೆ ಅನ್ನೋದು ಅರಿವಾಯ್ತು, ಆಗ ಸಿಎಂ ಸಿದ್ದರಾಮಯ್ಯ ಬಣ ಕೂಡ ಫುಲ್ ಆಕ್ಟಿವ್ ಆಯಿತು. ಸ್ವತಃ ಸಿಎಂ ಸಿದ್ದರಾಮಯ್ಯ ಆದಿಯಾಗಿ ಸಿದ್ದರಾಮಯ್ಯ ಆಪ್ತ ಶಾಸಕರು ಸಚಿವರು 5 ವರ್ಷವೂ ಸಿಎಂ ಆಗಿ ಸಿದ್ದರಾಮಯ್ಯ ಮುಂದುವರಿತಾರೆ ಅನ್ನೋ ದಾಳ ಉರುಳಿಸೋಕೆ ಶುರು ಮಾಡಿದ್ರು. ಆದರೆ ಹೈಕಮಾಂಡ್ ಸೂಚನೆಯ ಮೇರೆಗೆ ಉಭಯ ನಾಯಕರು ನಾವು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅನ್ನೋಕೆ ಶುರು ಮಾಡಿದ್ರು. ಜೊತೆಗೆ ಅಧಿವೇಶನ ಮುಗಿಸೋವರೆಗೂ ಸುಮ್ನಿರಿ ಅಂತ ಹೈಕಮಾಂಡ್ ಸೂಚನೆ ಕೊಟ್ಟ ಕಾರಣಕ್ಕೆ ಡಿಕೆಶಿ ಸೈಲೆಂಟ್ ಆಗಿದ್ರು. ಈಗ ಅಧಿವೇಶನ ಮುಗ್ದಿದೆ. ಜೊತೆಗೆ ಇನ್ನೇನು ಕೆಲವೇ ಟೈಮ್ನಲ್ಲಿ ದೇವರಾಜ್ ಅರಸು ಹೆಸರಲ್ಲಿರುವಂಥ ಕರ್ನಾಟಕ ದೀರ್ಘಾವಧಿಯ ಮುಖ್ಯಮಂತ್ರಿ ಅನ್ನೋ ದಾಖಲೆಯನ್ನು ಸಿದ್ದರಾಮಯ್ಯ ಸರಿಗಟ್ಟಲಿದ್ದಾರೆ. ಆ ಬಳಿಕವಾದರೂ ತನಗೆ ಸಿಎಂ ಸ್ಥಾನ ನೀಡಿ ಅಂತ ಡಿಕೆಶಿ ಹೈಕಮಾಂಡ್ ಮುಂದೆ ಬೇಡಿಕೆ ಇಟ್ಟಿದ್ದಾರೆ. ಆದರೆ ರಾಹುಲ್ ಗಾಂಧಿಯನ್ನ ಭೇಟಿಯಾಗೋಕೆ ಈವರೆಗೂ ಡಿಕೆಶಿಗೆ ಸಾಧ್ಯವಾಗಿಲ್ಲ. ಹಾಗಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ಮಾಡಿ ತನ್ನ ಬೇಡಿಕೆ ಇಟ್ಟಿದ್ದಾರೆ ಡಿಕೆಶಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಈ ರೀತಿಯ ಗೊಂದಲಗಳಿದ್ರೆ ಪಕ್ಷಕ್ಕೆ ಹಾನಿ ಅಂತ ತಿಳಿದು ಇದೇ ವಿಚಾರವಾಗಿ ಹೈಕಮಾಂಡ್ 2 ಬಾರಿ ಪತ್ರ ಬರೆದಿದ್ರು ಸುರ್ಜೇವಾಲಾ. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಗೊಂದಲ ಉಂಟಾದರೆ ಅದು ಪಕ್ಷ ಸಂಘಟನೆ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದು ಸುರ್ಜೇವಾಲಾ ಅಭಿಪ್ರಾಯ. ಹಾಗಾಗಿ ಆದಷ್ಟು ಬೇಗ ಈ ಗೊಂದಲ ಬಗೆಹರಿಸಿ ಅಂತ ಸುರ್ಜೇವಾಲಾ 2 ಬಾರಿ ಹೈಕಮಾಂಡ್ಗೆ ಪತ್ರವನ್ನು ಬರೆದಿದ್ರು. ಆದರೆ 2 ಬಾರಿ ಪತ್ರ ಬರೆದರೂ ಕೂಡ ಹೈಕಮಾಂಡ್ನಿಂದ ಯಾವುದೇ ರೀತಿಯ ಪ್ರತಿಕ್ರಿಯೆ ಬಂದಿಲ್ಲ. ಇದರಿಂದ ದೆಹಲಿ ಮಟ್ಟದಲ್ಲಿ ತಮ್ಮ ಪ್ರಭಾವ ಕುಗ್ತಾ ಇದೆ ಅನ್ನೋ ಸುಳಿವು ಸಿಕ್ಕಿದ್ರಿಂದ ರಾಜ್ಯ ರಾಜಕೀಯ ವಿಚಾರದಿಂದ ಸುರ್ಜೇವಾಲಾ ದೂರ ಸರಿದಿದ್ದಾರೆ ಎನ್ನಲಾಗ್ತಾ ಇದೆ. ಈ ಮಧ್ಯೆ ಇತ್ತೀಚೆಗೆ ನಡೆದಂಥ ಕಾಂಗ್ರೆಸ್ ಕಾರ್ಯಕಾರಿ ಸಭೆಯಲ್ಲೂ ಕೂಡ ಸುರ್ಜೇವಾಲಾ ಭಾಗಿಯಾಗದೆ ಇರೋದು ಈ ಚರ್ಚೆಗೆ ಪುಷ್ಟಿಯನ್ನು ನೀಡ್ತಾ ಇದೆ. ಆದರೆ ಸುರ್ಜೇವಾಲಾ ಗೈರಿನ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಹೆಚ್ಚು ತಲೆ ಕೆಡಿಸ್ಕೊಂಡಿರಲಿಲ್ಲ. ಜೊತೆಗೆ ಕೆಸಿ ವೇಣುಗೋಪಾಲ್ ಅವರ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಹೆಚ್ಚು ಡಿಪೆಂಡ್ ಆಗಿದ್ರು. ಕೆಸಿ ವೇಣುಗೋಪಾಲ್ ಈ ಹಿಂದೆ ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿಯಾಗಿ ಕೆಲಸ ಮಾಡಿದ್ರು ಅನ್ನೋದು ಗಮನಾರ್ಹ. ಈ ಎಲ್ಲ ಬೆಳವಣಿಗೆ ಕಾಂಗ್ರೆಸ್ ಹೈಕಮಾಂಡ್ ಸುರ್ಜೇವಾಲಾರನ್ನ ಸೈಡ್ಲೈನ್ ಮಾಡಿದ್ಯಾ ಅನ್ನೋ ಅನುಮಾನ ಉಂಟಾಗ್ತಿದೆ. ಇದೇ ಕಾರಣಕ್ಕೆ ಸುರ್ಜೇವಾಲಾ ಕರ್ನಾಟಕದ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳದೆ ಇತರ ರಾಜ್ಯಗಳ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ದಾರಾ ಎನ್ನಲಾಗ್ತಾ ಇದೆ. ಜೊತೆಗೆ ಸಿಎಂ ಸಿದ್ದರಾಮಯ್ಯ ಬಣದಿಂದ ಸುರ್ಜೇವಾಲಾ ಬಗ್ಗೆ ಹೈಕಮಾಂಡ್ಗೆ ದೂರು ನೀಡಲಾಗ್ತಿದೆ ಅನ್ನೋ ಮಾಹಿತಿ ಕೂಡ ಇದೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಮೊದಲಿನಿಂದಲೂ ಕೂಡ ಸ್ವಲ್ಪ ಡಿಕೆಶಿ ಬಗ್ಗೆ ಒಲವು ಹೆಚ್ಚಿರುವಂತಹ ನಾಯಕ. ಇದರಿಂದ ಕೋಪಗೊಂಡಂತ ಸಿದ್ದು ಆಪ್ತರು ಸುರ್ಜೇವಾಲಾ ಪಕ್ಷಪಾತ ಮಾಡ್ತಾ ಇದ್ದಾರೆ ಅಂತ ಹೈಕಮಾಂಡ್ಗೆ ದೂರು ನೀಡಿದ್ದಾರೆ ಎನ್ನಲಾಗ್ತಿದೆ. ಈ ಹಿನ್ನೆಲೆ ಹೈಕಮಾಂಡ್ ಸುರ್ಜೇವಾಲಾರನ್ನ ಸೈಡ್ಲೈನ್ ಮಾಡಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಈ ಎಲ್ಲ ಬೆಳವಣಿಗೆ ಹಿನ್ನೆಲೆ ಸುರ್ಜೇವಾಲಾ ಅಸಮಾಧಾನಗೊಂಡಿದ್ದು ಸ್ವಯಂ ಪ್ರೇರಣೆಯಿಂದ ರಾಜ್ಯ ರಾಜಕೀಯದಿಂದ ದೂರ ಸರಕ್ಕೆ ನಿರ್ಧಾರ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಮೊದಲಿನಿಂದಲೂ ಕೂಡ ಸ್ವಲ್ಪ ಡಿಕೆಶಿ ಬಗ್ಗೆ ಒಲವು ಹೆಚ್ಚಿರುವಂತಹ ನಾಯಕ. ಇದರಿಂದ ಕೋಪಗೊಂಡಂತ ಸಿದ್ದು ಆಪ್ತರು ಸುರ್ಜೇವಾಲಾ ಪಕ್ಷಪಾತ ಮಾಡ್ತಾ ಇದ್ದಾರೆ ಅಂತ ಹೈಕಮಾಂಡ್ಗೆ ದೂರು ನೀಡಿದ್ದಾರೆ ಎನ್ನಲಾಗ್ತಿದೆ. ಈ ಹಿನ್ನೆಲೆ ಹೈಕಮಾಂಡ್ ಸುರ್ಜೇವಾಲಾರನ್ನ ಸೈಡ್ಲೈನ್ ಮಾಡಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಈ ಎಲ್ಲ ಬೆಳವಣಿಗೆ ಹಿನ್ನೆಲೆ ಸುರ್ಜೇವಾಲಾ ಅಸಮಾಧಾನಗೊಂಡಿದ್ದು ಸ್ವಯಂ ಪ್ರೇರಣೆಯಿಂದ ರಾಜ್ಯ ರಾಜಕೀಯದಿಂದ ದೂರ ಸರಿಯೋಕೆ ನಿರ್ಧಾರ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ರಾಜ್ಯದಲ್ಲಿ ಪವರ್ ಶೇರಿಂಗ್ ಫೈಟ್ ಮಧ್ಯೆ ದೆಹಲಿ ಕಾಂಗ್ರೆಸ್ನಲ್ಲಿ ಇನ್ನೊಂದು ಬೆಳವಣಿಗೆ ನಡೆದಿದೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಹೈಕಮಾಂಡ್ ಲೆವೆಲ್ನಲ್ಲಿ ಸೈಡ್ಲೈನ್ ಆಗಿದ್ದಾರೆ. ಈ ಕಾರಣಕ್ಕೆ ಸುರ್ಜೇವಾಲಾ ಕರ್ನಾಟಕ ಕಾಂಗ್ರೆಸ್ನಿಂದ ಅಂತರ ಕಾಯ್ದುಕೊಂಡಿದ್ದಾರೆ. ಇದಿಷ್ಟು ಕರ್ನಾಟಕ ಕಾಂಗ್ರೆಸ್ ಕಥೆಯಾದರೆ ಮತ್ತೊಂದು ನಮ್ಮ ಪಕ್ಕದ ಉಗ್ರಸ್ಥಾನದ ಸುದ್ದಿ. ಭಾರತದ ಆಪರೇಷನ್ ಸಿಂಧೂರ್ನಲ್ಲಿ ಯಾವುದೇ ಡ್ಯಾಮೇಜ್ ಆಗಿಲ್ಲ ಅಂತ ಬಡ್ಕೊಳ್ತಾ ಇದ್ದ ಪಾಕಿಸ್ತಾನದ ನಿಜ ಬಣ್ಣ ಈಗ ಬಟಾ ಬಯಲಾಗ್ಬಿಟ್ಟಿದೆ.